ತಗೋಬಲ್ಲ ಆಸು ಅಯ್ಯೋ ಅತ್ತಗಡ ಸಂತಕಾಸು ಹಾ ನಿಮ್ ತಗೋಬಲ್ಲ ಏನಿದೆಲ್ಲ ಸುಮ್ಮನೆ ನಿಂತ್ಕೊಂಡೆ ಸರಿ ಈಗ ಹಾಸ್ಲಾ ಹತ್ತತ್ತು ಮುದ್ದೆ ಉಂಟಿರಿ ಸಾವುಕಾರದು ಕೆಲಸ ಮಾಡಕ್ ಆಗಿಲ್ವೇ ಇಲ್ಲಿ ಯಾಕೆ ತಂದಿಡ್ತಾವ್ರೆ ಒಸಿ ಸುಮ್ಮನೆ ನಿಂತ್ಕೊಂಡೆ ತಟ್ಟು ಬಿಡ್ತೀನಿ ಅಷ್ಟೇ ಆಸು ಚಂದಗಾಸು ಅಯ್ಯಯ್ಯಯ್ಯ ಎಮ್ಮೆ ಮೇಲೆ ಮಳೆ ಹೋದಂಗೆ ಆಡ್ತೇವೆ ಮುಂಡೆಗೂ ನಿರ್ನಾಸೆ ಹಾ ಏನಿದೆಲ್ಲ ಏಯ್ ಬರ ಇಲ್ಲಿ ಎತ್ಕೊ ಎತ್ಕೊ ಆ ಡಬ್ಬ ಎತ್ಕೊ ಅಡ್ಡ ಎತ್ಕೊ ಎತ್ಕೊಂಡಾಗತ್ತೆ ಸ್ವಂತ ಕಣಕ್ಕಿಲ್ಲ ಅಯ್ಯೋ ತುಂಬ್ಕಿರಮ್ಮಿ ಹೊಸೆ ನಿಗ್ರಾಡ್ಬೇಡ ಏ ಬೆನ್ಗೆ ತಗೋಬಲ್ಲ ಎತ್ಕೊ ಬಾ ಬಿಡ ಏನಂತ ಹೇಳಿ ಯಾಕಿದೆಲ್ಲ ತಂದಿಡ್ತಾವ್ರಿಲ್ಲಿ ನಡಿ ಓ ಸಂತಾಗದೆ ಕೂತ್ಕೊಂತೀನಿ ಪದೇ ಪದೇ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ಏನಿದೆಲ್ಲ ಯಾಕೆಲ್ಲ ಇಲ್ಲಿ ತಂದಿಡ್ತಾವ್ರೆ ಶುರುವಾಯ್ತಾ ನಿನ್ನ ಉತ್ತರ ಪ್ರಶ್ನೆ ಅಲ್ಲ ಈಗ ನಿನಗೆ ಇಲ್ಲಿ ಏನು ತೊಂದರೆ ಆಗೈತೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಕ್ಕಿಲ್ವಾ ನಿನ್ನ ಕೈಯಲ್ಲಿ ಅಯ್ಯ ಅದೇನಾರಿ ಪ್ರಶ್ನೆ ಕೇಳಿಯೋ ಏನೋ ಹೋಗ್ ನನ್ನ ತಾಯಿ ಪದೇ ಪದೇ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ಹೊಸಿ ಹೇಳಿ ಅಲ್ಲ ಈ ಹೊಸ ಹಾಸಿಗೆ ಹೊಸ ದಿಂಬು ಇಲ್ಲಿ ಯಾಕಿಟ್ಟವ್ರೆ ಅಯ್ಯ ಹುಡುಗಿ ಯೋಟಿ ಕೇಳು ಅಮ್ಮ ಪರೀಕ್ಷೆನಾಗೆ ನೀನು ಪಾಸ್ ಆಗ್ಬಿಟ್ಟೆ ಅದಕ್ಕೆ ನಿನ್ಗೆ ಇಲ್ಲಿರೇ ಕೊಕ್ಕೆ ಕೊಟ್ಟು ಏಟೊಂದು ಸಾಮಾನು ಕಳ್ಸವ್ರೆ ಮೂ ನನ್ನ ಯಾಕೆ ಅಮ್ಮೋರ ಆಶೀರ್ವಾದನಾ ಬ್ಯಾಡ ನಂಗಿದೆಲ್ಲ ಯಾವುದೋ ಬ್ಯಾಡ ನನಗೆ ಅವರು ಬೇಕು ದಯವಿಟ್ಟು ನೀವು ಹಿಂಗಾರೋ ಮಾಡಿ ಅವ್ರನ್ನ ನನ್ನ ತವ ಕಳಿಸ್ಕೊಟ್ಬಿಡಿ ಅಯ್ಯಯ್ಯಯ್ಯಯ್ಯ ಹೊಸ ಸುಮ್ಕಿರೋ ನೀನು ಮೊದಲು ಏನೇನು ಸಿಗ್ತೈತೆ ಅದನ್ನೆಲ್ಲ ಇಟ್ಕ ಈಟ ಬಂದದೆ ಅಂದಮೇಲೆ ನೀನು ಗಣ್ಣು ಬತ್ತಾನೆ ಮೋ ನೋಡು ಯಾವಾಗಲೂ ನಗ್ತಾ ಇರಬೇಕು ಹೆಂಗೇಳು ನಗ್ನಗ್ತಾ ಇರಬೇಕು ಓ ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ ನೀನು ಇಲ್ಲೇ ಕೂತ್ಕೊ ಸಾಕಾದ್ರೆ ಏನು ಚಿಂತೆ ಮಾಡಬೇಡ ರಾಣಿ ಹಂಗೆ ಮನಿಕೊಬಿಡು ಬರೋಣ
ಅಂದ್ರೆ ನಿನ್ಗೆ ಹಠ ಆಗೋಗಿದೆ. ಏ ಶ್ರೀ, ಏನಾಗಿದೆ ನಿಂಗೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇಲ್ಲಿ ನೋಡು, ನಮ್ಮ ಅಣ್ಣ ನನಗೆ ಅಂತ ನೆಕ್ಲೆಸ್ ಕೊಟ್ಟು ಕಳ್ಸಿದ್ದಾನೆ. ಚೆನ್ನಾಗಿದೆ ಅಲ್ಲ? ಇದಿಷ್ಟಿದ್ರೆ ಸಾಕಲ್ವಾ ನಿಂಗೆ? ರಿಂಗು, ಬಟ್ಟೆ, ಒಡವೆ, ಇದಿಷ್ಟನ್ ಬಿಟ್ಟು ಜೀವನದಲ್ಲಿ ಇನ್ನೂ ಇದೆ ಅಂತ ಯೋಚನೆ ಮಾಡಿದ್ಯಾ? ಇವುಗಳ ಜೊತೆ ಆಟ ಆಡ್ಕೊಳ್ಳೋದು ಬಿಟ್ಟು ಬದುಕಲ್ಲಿ ಇನ್ನೂ ತುಂಬಾ ಇದೆ. ಅದ್ರ ಬಗ್ಗೆ ಯಾವಾಗಲಾದ್ರೂ ಯೋಚನೆ ಮಾಡಿದ್ಯಾ? ಏನು ಯೋಚನೆ ಮಾಡಬೇಕು? ಚಂದ್ರಿ ಜೊತೆ ಕೊಟ್ಟಿಗೆ ಕುತ್ಕೊಂಡು ಹಾಲು ಕರಿಬೇಕಾ? ಇಲ್ಲ ಜಮುನಿ ಜೊತೆಗೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿಬೇಕಾ? ನೀನು ಉದ್ಧಾರ ಆಗಲ್ಲ. ಈ ಮನೇಲಿ ಏನೇನು ನಡೀತಿದ್ಯೋ ಸರಿಯಾಗಿ ನಡೀತಿದೆ. ಅಂಡ್ ಯು ಡಿಸರ್ವ್ ದಿಸ್. ಶ್ರಾವಣಿ, ನೀನು ಒಬ್ಳು ಹೆಂಡ್ತಿನ. ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಒಳ್ಳೆ ಬೆಟ್ಟನೇ ತಲೆ ಮೇಲೆ ಬಿದ್ದೋರ್ ಥರ ಆಡ್ತೀಯಪ್ಪ ನೀನು. ನಾನು ಬೇರೆ ಯಾವುದೋ ಹೆಂಗಸಿನ ಜೊತೆ ಮಲಗಿ ಮೊಮ್ಮಗನ್ ಕೊಡ್ಬೇಕಂತೆ. ನನ್ನ ಆ ಹೆಂಗ್ಸ್ ಜೊತೆ ಕಳ್ಸೋದಕ್ಕೆ ಎಲ್ಲರೂ ತಯಾರಾಗಿ ನಿಂತಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಹೀಗೆ ಸಿಂಗಾರ ಮಾಡ್ಕೋತಾ ಕೂತಿದ್ಯಾ. ಮತ್ತಿನ್ನೇನು ಮಾಡಲಿ? ನಿನ್ನ ಹಾಗೆ ಕೂಗಾಡ್ತಾ ಇದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಅದು ನನಗೆಲ್ಲ ಗೊತ್ತಿದೆ. ಅಮ್ಮ ಎಲ್ಲ ಹೇಳಿದ್ರು. ಯು ಮೀನ್ ನಿನಗಿದೆಲ್ಲ ಗೊತ್ತಾ? ಈ ವಿಷಯದಿಂದ ನಿನಗೇನು ವ್ಯತ್ಯಾಸನೇ ಆಗಿಲ್ವಾ? ಅಂದ್ರೆ ನೀನ್ ಇದಕ್ಕೆಲ್ಲ ಒಪ್ಕೊಂಡಿದ್ಯಾ? ಮತ್ತಿನ್ನೇನು ಮಾಡಲಿ? ಕೂಗಾಡ್ಲಾ ಇಲ್ಲ ಅಳ್ತಾ ಕೂರ್ಲಾ? ಇದೆಲ್ಲ ಆಗ್ತಾ ಇರೋದು ನಮ್ಮ ಕುಟುಂಬದ ಒಳ್ಳೇದಕ್ಕೋಸ್ಕರ ತಾನೇ. ನಿನಗೂ ಮಗು ಅಂದರೆ ಇಷ್ಟ ಅಲ್ವಾ? ಪುಟ್ಟ ಮಗು ನಿನ್ನನ್ನು ಅಪ್ಪ ಅಂತ ಕರೆಯುತ್ತೆ. ನನ್ನನ್ನಪ್ಪ ಅಂತ ಕರೆಯುತ್ತೆ, ಆದ್ರೆ ನಿನ್ನನ್ನು ಏನ್ ಕರೆಯುತ್ತೆ? ನೀನೇನಾಗ್ತೀಯ ಮಗುಗೆ? ನೀನಪ್ಪ ಆದ್ಮೇಲೆ ನಾನು ಅಮ್ಮ ಆಗ್ತೀನಿ. ನನ್ನನ್ನು ಅಮ್ಮ ಅಂತ ತಾನೇ ಕರೆಯುತ್ತೆ. ನನ್ನ ಮಾತು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಶ್ರಾವಣಿ? ಇಲ್ಲಿ ನಡೀತಾ ಇರೋದು ನಿನ್ಗೆ ಒಳ್ಳೇದಾಗಲ್ಲ. ಯಾಕೆ ಒಳ್ಳೇದಾಗಲ್ಲ? ಇಷ್ಟಕ್ಕೂ ಅವ್ರು ಏನ್ ತಾನೇ ಕೇಳ್ತಿದ್ದಾರೆ? ಒಂದು ಪುಟ್ಟ ಮಗು ಅಷ್ಟೇ ತಾನೇ. ನಾನು ಅದನ್ನೇ ಕೇಳೋದು. ಅಲ್ಲ ಇದ್ರಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿದೆ? ನಿಜವಾಗಿಯೂ ಅವಳ ಹತ್ರ ಹೋಗು ಅಂತ ಹೇಳ್ತಾ ಇದ್ಯಾ ನೀನು? ಒಂದೇ ಮಾತನ್ನ ಎಷ್ಟು ಸಲ ಹೇಳಿ? ಹೋಗು.
ಆದರೆ ನಾನು ವಾಪಸ್ ಬರದೆ ಹೋದರೆ ಒಂದು ವಸ್ತು ನಮ್ಮ ಹತ್ರ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದೇ ಆ ವಸ್ತುನ ಕಳ್ಕೊಂಡ್ಮೇಲೆ ಅವಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗತ್ತೆ. ಅಷ್ಟರಲ್ಲಾಗಲೇ ಆ ವಸ್ತು ನಮ್ಮ ಕೈ ಮೀರಿ ಹೋಗಿರುತ್ತೆ. ಶ್ರಾವಣಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿದ್ರು ನೀನೀಗ ಸುಮ್ಮನೆ ಕೂತಿದ್ಯಲ್ಲ. ನೀನೊಂದು ಸಲ ನನ್ನನ್ನು ತಡೆದ್ಬಿಡು. ನೀನು ಹೋಗಬೇಡ ಅಂದರೆ ನಾನು ಎಲ್ಲೂ ಹೋಗಲ್ಲ. ಪ್ಲೀಸ್ ಶ್ರಾವಣಿ, ಐ ಆಮ್ ವೇಟಿಂಗ್. ಒಂದು ಮುಗ್ಧ ಹೆಣ್ಣಿನ ರಕ್ಷಣೆ ನಿನ್ನ ಸಿದ್ಧಾಂತ ಅಲ್ವಾ? ಅವಳ ಮಾನ ಉಳಿಸೋ ಜವಾಬ್ದಾರಿ ನಿನ್ನ ವೈಚಾರಿಕ ನೆಲಗಟ್ಟಿನಲ್ಲಿ ಇಲ್ವಾ? ಅವಳು ನೂರಾರು ಗಂಡಸರು ಸೊತ್ತಾಗೋದು ನಿನ್ನ ಸಿದ್ಧಾಂತನ? ಶ್ರೀಕಾಂತ, ನೀನು ಆ ಹುಡುಗಿಗೆ ಒಂದು ಬಾಳು ಕೊಟ್ಟು ನಿನ್ನ ಅಪ್ಪನ ಮರ್ಯಾದೆನೇ ಉಳಿಸಿದ್ರೆ ಹಾಗೆ ನೀ ನನ್ನ ಮಗ ಅಂತ ನಾನು ಹೆಮ್ಮೆ ಪಡ್ತೀನಿ. ನಾನು ಬೇರೆ ಯಾವುದೋ ಹೆಂಗಸಿನ ಜೊತೆ ಮಲಗಿ ಮೊಮ್ಮಗನ್ ಕೊಡ್ಬೇಕಂತೆ. ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಅಮ್ಮ ಎಲ್ಲ ಹೇಳಿದ್ರು, ಅಮ್ಮ ಎಲ್ಲ ಹೇಳಿದ್ರು, ಅಮ್ಮ ಎಲ್ಲ ಹೇಳಿದ್ರು, ಅಮ್ಮ ಎಲ್ಲ ಹೇಳಿದ್ರು. ಅಂದ್ರೆ ನೀನು ಇದಕ್ಕೆಲ್ಲ ಒಪ್ಕೊಂಡಿದ್ಯಾ? ಇವನೊಬ್ಬ ಒಂದಲ್ಲ ಎರಡು ಹೆಣ್ಮಕ್ಳು ನುಡ್ಸಿದ್ದಾನೆ. ಮನೆಯೆಲ್ಲ ತರಾಬಳೆ ಅಂಗಡಿ ಇವಳು ಎರಡು ಹೆಣ್ಮಕ್ಳನ್ನ ಹೆತ್ಕೊಟ್ರೆ ನಾನೇನು ಮಾಡಲಿ? ನಂದೇನು ತಪ್ಪಿದೆ ಇದರಲ್ಲಿ? ಛೇ, ನಾನು ಕೈಲಾಗದೆ ಇರೋಣ? ನಾನು ಕೈಲಾಗದೆ ಇರೋನಾದ್ರೆ ನನಗೆ ಮಕ್ಕಳು ಹೇಗಾಗ್ತಾ ಇದ್ವು? ಬಾಯ್ ಬಂದಂಗೆ ಮಾತಾಡ್ತಾರೆ. ತೋರಿಸ್ತೀನಿ ಇವರಿಗೆಲ್ಲ ನಾನು ಏನು ಅಂತ. ಡೋಂಗಿ ಶಾಸ್ತ್ರಿ ಯಾರಿಗೆ ಯಾವ ಮಗು ಹುಟ್ಟತ್ತೆ ಅಂತ ಇವರಿಗೆ ಹೆಂಗೆ ಗೊತ್ತಾಗತ್ತೆ? ಹೇಳ್ಬಿಟ್ಟ ದೊಡ್ಡದಾಗಿ. ಶ್ರೀಕಾಂತಂಗೆ ಪುತ್ರಯೋಗ ಇದೆ ಅಂತೆ. ಪುತ್ರಯೋಗ? ಮಕ್ಕಳೇ ಆಗದೆ ಇರೋನಿಗೆ ಪುತ್ರಯೋಗ? ಅದು ಎಷ್ಟು ಅಂತ ಕುಡಿತೀರಾ ಅದನ್ನ? ನೀವು ಗಂಟ್ಲುಗಾರ ಹೇಗ್ರಿ ಇಳಿಯುತ್ತದು? ಯಾಕ್ರಿ, ಏನಾಯ್ತು?
ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಏನಾಯ್ತು ಅಂತ ಹೇಳ್ಬಾರ್ದಾ? ರೀ, ಯಾಕ್ರಿ ಹೀಗೆ ಮಾಡ್ತಿದ್ದೀರಾ? ಯಾರಾದ್ರೂ ಏನಾದರೂ ಅಂದ್ರ? ಏನಾಯ್ತು? ಏನಾಯ್ತು ಅಂತ ನನ್ನನ್ನು ಕೇಳ್ತಾ ಇದೆಯಾ? ಮನೇಲಿ ಇಷ್ಟೆಲ್ಲ ರಾಧ ಅಂತ ನಡೀತಿರೋದು ನಿನ್ನಿಂದ. ನಿನ್ನಿಂದಾಗ ನಾನು ಒಳ್ಳೆ ಅಂಗಡಿ ತೆಗೆದಿದ್ದೀನಿ ಅಂತ ಅನ್ಸ್ಕೋಬೇಕಾಯ್ತು. ಛೇ, 2 ಹೆಣ್ಣು ಮಕ್ಕಳೇ ಅಂತ ಎಲ್ಲರೂ ನನ್ನನ್ನು ಆಡ್ಕೊಳ್ಳೋದಾಯ್ತು. ಏಯ್, 2 ಹೆಣ್ಣು ಮಕ್ಕಳನ್ನೇ ಕೊಟ್ಟಿದೆಯಲ್ಲ, ಒಂದು ಗಂಡು ಮಗು ಕೊಡಕ್ಕೆ ಏನೇ ಆಗಿತ್ತು ನನಗೆ? ಎಲ್ಲ ನಂದೇ ತಪ್ಪು ಅಲ್ವಾ? ನಿಮ್ದೇನೂ ತಪ್ಪೇ ಇಲ್ಲ ಅಲ್ವಾ? ಹೇಳ್ಸೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿದೆ ಹೇಳಿ ನಿಂಗೆ? ನನಗೂ ಗಂಡು ಮಗು ಹುಡ್ಸೋಕ್ ಬರುತ್ತೆ ಅಂತ ತೋರಿಸ್ತೀನಿ. ಆ ಕೋಣೆಲ್ ಕಾಯ್ತಾ ಇದ್ದಾಳಲ್ಲ ಆ ಹುಡುಗಿ, ಸುರೇಶ ಬರ್ತಾನೆ ಅಂತ ಹೇಳಿ ನಾನು ಅವಳು ಸುರೇಶ ಆಗಿ ಹೋಗ್ತೀನಿ. ನಾನು ಹುಟ್ಟಿಸ್ತೀನಿ ಗಂಡು ಮಗುನ. ನಾನು ಏನ್ ಹೇಳ್ತಾ ಇದ್ದೀರಾ ನೀವು? ಏಯ್, ನಾನು ಸಾಬೀತು ಮಾಡೇ ಮಾಡ್ತೀನಿ. ಏಯ್